ಒಂದು ಅರಸುಗಳು 19ನೇ ಅಧ್ಯಾಯ 2ನೇ ವಾಕ್ಯ. ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಈ ವಾಕ್ಯದಲ್ಲಿ ಇಜಬೇಲಳು ಎಲಿಯನನ್ನು ಕೊಲ್ಲುವುದಾಗಿ ಬೆದರಿಕೆಯನ್ನು ಹಾಕುತ್ತಿರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರೇಲ್ ದೇಶವು ಬಹಳವಾಗಿ ಕೆಟ್ಟು ಹೋಗಿತ್ತು. ಅನ್ಯ ದೇವರುಗಳ ಆರಾಧನೆಗಳಲ್ಲಿ, ಪಾಪಗಳಲ್ಲಿ, ವಿಗ್ರಹಾರಾಧನೆಗಳಲ್ಲಿ ಇಸ್ರೇಲ್ ಜನರು ದೇವರನ್ನೇ ಮರೆತು ಬಿಟ್ಟಿದ್ದರು, ಆತನನ್ನು ಬಿಟ್ಟು ಬಹಳ ದೂರ ಹೋಗಿದ್ದರು. ಇಂತಹ ಒಂದು ಸಮಯದಲ್ಲಿ ಎಲಿಯನಾದರೂ ವೈರಾಗ್ಯವಾಗಿ ನಿಂತು ಬಾಳನ ಪ್ರವಾದಿಗಳಿಗೆ ಸವಾಲನ್ನ ಒಡ್ಡಿ ಪ್ರಾರ್ಥಿಸಿ ಆಕಾಶದಿಂದ ಬೆಂಕಿ ಇಳಿಯುವಂತೆ ಮಾಡಿ ನಂತರ ಬಾಳನ 450 ಪ್ರವಾದಿಗಳನ್ನ ಕೊಂದು ಹಾಕಿ ದೊಡ್ಡ ಒಂದು ಜಯವನ್ನ ಪ್ರಕಟಿಸುತ್ತಿರುವಂತ ಸಮಯದಲ್ಲಿ ರಾಣಿಯಾಗಿದ್ದಂಥ ಇಜಬೇಲಳು ಈ ಸಂಗತಿಗಳನ್ನೆಲ್ಲ ತಿಳಿದು ಎಲಿಯನ ಬಳಿಗೆ ದೂತನನ್ನ ಕಳುಹಿಸಿ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದನ್ನ ಮಾಡಲಿ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಅಂದರೆ ನೋಡುವಂತ ಸಮಯದಲ್ಲಿ ಯಾರೂ ಇಲ್ಲದೆ ಇರುವಾಗ ಎಲಿಯನು ಒಬ್ಬೊಂಟಿಯಾಗಿ ನಿಂತು ದೇವರಿಗೋಸ್ಕರ ಮಹತ್ ಕಾರ್ಯವನ್ನು ಸಾಧಿಸುವಂತೆ, ಅನೇಕ ಜನರನ್ನ ಕರ್ತನ ಕಡೆಗೆ ತಿರುಗಿಸುವಂತೆ ಕಾರ್ಯಗಳನ್ನು ಮಾಡಿದ್ದಾನೆ. ಮಾಡಿ ಒಂದು ಜಯವನ್ನ ಹೊಂದಿದ್ದೇನೆ, ಇನ್ನು ವಿಷಯಗಳು ಅನುಕೂಲವಾಗುತ್ತವೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇರುವಾಗ ಅಥವಾ ಜಯದಲ್ಲಿ ಸ್ವಲ್ಪ ಸಮಾಧಾನವನ್ನ, ಸ್ವಲ್ಪ ಸಂತೋಷವನ್ನ ಪಡುವುದಕ್ಕೆ ಮುಂಚಿತವಾಗಿ ಈಗ ಒಂದು ಬೆದರಿಕೆ ಬರುತ್ತಾ ಇದೆ, ನಾನು ನಿನ್ನ ಪ್ರಾಣವನ್ನ ತೆಗೆದು ಬಿಡುತ್ತೇನೆ ಎಂಬುದಾಗಿ ರಾಣಿಯ ಕಡೆಯಿಂದ ಈ ಒಂದು ಬೆದರಿಕೆ ಬರುತ್ತಾ ಇರುವುದರಿಂದ ಎಲಿಯನಲ್ಲಿ ಒಂದು ಸೋಲು ಉಂಟಾಯಿತು. ಎಷ್ಟು ಕಷ್ಟಪಟ್ಟು ಒಬ್ಬೊಂಟಿಯಾಗಿ ನಿಂತು ನಾನು ಕಾರ್ಯಗಳನ್ನು ಮಾಡಿ ಜಯ ಹೊಂದಿದ್ದೇನೆ ಅಂದುಕೊಳ್ಳುವಾಗ ಇನ್ನೊಂದು ಶೋಧನೆ, ಇನ್ನೊಂದು ಹೋರಾಟ, ಈಗ ಇದನ್ನು ಕೂಡ ನಾನು ಒಬ್ಬೊಂಟಿಯಾಗಿಯೇ ಸಂಧಿಸಬೇಕಾದ ಪರಿಸ್ಥಿತಿ ಇದೆಯಲ್ಲ ಎಂಬುದಾಗಿ ಒಂದು ನಿರಾಸೆ ಅವನ ಜೀವಿತದಲ್ಲಿ ಬಂದಿತ್ತು. ಆದ್ದರಿಂದ ಪ್ರಯಾಣ ಮಾಡಿ ಅಡವಿಗೆ ಹೋಗಿ ದೇವರೇ ನನ್ನ ಪ್ರಾಣವನ್ನು ತೆಗೆದು ಬಿಡು ಅನ್ನುವಷ್ಟು ಮಟ್ಟಿಗೆ ಒಂದು ನಿರಾಸೆ ಅವನನ್ನು ಆವರಿಸಿಕೊಂಡಿತ್ತು. ಇದೇ ಪ್ರಕಾರವಾಗಿ ನಿಮ್ಮ ಅನೇಕರ ಜೀವಿತ ಇರಬಹುದು. ಬಹಳ ಕಷ್ಟದ ಅವಸ್ಥೆಯಲ್ಲಿ, ಬಹಳ ಇಕ್ಕಟ್ಟಿನ ಅವಸ್ಥೆಯಲ್ಲಿ, ಹೋರಾಟಗಳ ಮಧ್ಯದಲ್ಲಿ ಪ್ರಾರ್ಥಿಸಿ ಆ ಕಾರ್ಯಗಳಲ್ಲಿ ಸಾಧಿಸಿ ಒಂದು ಜಯವನ್ನು ಹೊಂದಿದ್ದೀರಿ. ಅದರಿಂದ ಈಗ ತಾನೇ ಹೊರ ಬಂದಿದ್ದೀರಿ. ಸ್ವಲ್ಪ ಸಮಾಧಾನ, ಸ್ವಲ್ಪ ಸಂತೋಷವನ್ನು ಅನುಭವಿಸೋಕ್ಕೆ ಮುಂಚಿತವಾಗಿ ಇನ್ನೊಂದು ಹೋರಾಟ, ಇನ್ನೊಂದು ತಡೆ, ಇನ್ನೊಂದು ವಿರೋಧ, ಇನ್ನೊಂದು ಭಯ ಹುಟ್ಟಿಸುವಂತ ಕಾರ್ಯ ಈ ರೀತಿ ಬರುವಾಗ ಯಾರೇ ಆಗಿದ್ದರೂ ಕೂಡ ಒಂದು ಬೇಸರ, ಒಂದು ನಿರಾಸೆ ಬರುತ್ತದೆ. ಈಗ ತಾನೇ ಜಯ ಹೊಂದಿ ಒಂದು 2 ಹೆಜ್ಜೆಗಳನ್ನು ಇಟ್ಟಿದ್ದೇನಷ್ಟೇ, ಅಷ್ಟರೊಳಗೆ ಇನ್ನೊಂದು ಕಷ್ಟವ, ಇನ್ನೊಂದು ಹೋರಾಟವ ಎಂಬುದಾಗಿ ಒಂದು ರೀತಿಯ ಕುಂದಿಸುವಿಕೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆದರೆ ಆ ಸಮಯದಲ್ಲಿ ದೇವರು ಎಲಿಯನನ್ನ ಬಿಟ್ಟು ಬಿಡದೆ ಅವನನ್ನು ಸಂತೈಸಿ, ಅವನನ್ನು ಬಲಪಡಿಸಿ, ಅವನಿಗೆ ಆಹಾರವನ್ನು ಕೊಟ್ಟು ನಂತರ ಅವನನ್ನು ಸಂಧಿಸಿದ್ದು ಮಾತ್ರವಲ್ಲ, ಅವನ ಮೂಲಕವಾಗಿ ಒಂದು ಪ್ರವಾದಿಯ ಸಂತತಿ ಎದ್ದೇಳುವಂತೆ, ಅವನ ಅಭಿಷೇಕವು ಅನೇಕರಲ್ಲಿ ಮುಂದುವರಿಯುವಂತೆ, ರಾಜರುಗಳನ್ನು ಅಭಿಷೇಕಿಸುವಂತೆ ವಿಶೇಷವಾದ ಕಟ್ಟಳೆಗಳನ್ನು ಕೊಟ್ಟು ಅವನನ್ನು ಬಲಪಡಿಸಿ ಧೈರ್ಯಪಡಿಸಿ ಮುನ್ನಡೆಸಿದರು. ನಂತರ ನೋಡುವಾಗ ಮರಣ ಎಂಬುವಂಥದ್ದು ಎಲಿಯನ ಹತ್ತಿರಕ್ಕೂ ಕೂಡ ಬರಲಿಲ್ಲ. ಎಲಿಯನು ಮರಣವನ್ನೇ ರುಚಿಸಿ ನೋಡದೆ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವಿಂದು ಭಯಪಡುತ್ತಿರುವಂಥ, ನಿರಾಸೆಗೆ ಒಳಗಾಗಿರುವಂಥ ಕಾರ್ಯಗಳಲ್ಲಿ ದೇವರು ಅದ್ಭುತವನ್ನು ಮಾಡಲಿದ್ದಾರೆ. ನಿಮ್ಮಲ್ಲಿರುವಂಥ ಅಭಿಷೇಕವು ನೊಗಗಳನ್ನು ಮುರಿಯಲಿದೆ, ತಡೆಗಳನ್ನು ಮುರಿದು ಜಯವನ್ನು ಉಂಟು ಮಾಡಲಿದೆ. ಆದ್ದರಿಂದ ಧೈರ್ಯವಾಗಿ ಮುನ್ನುಗ್ಗಿರಿ, ಧೈರ್ಯವಾಗಿ ಕಾರ್ಯಗಳನ್ನು ಮಾಡಿರಿ. ದೇವರು ಎಂದಿಗೂ ಕೂಡ ಬಿಟ್ಟು ಬಿಡುವುದಿಲ್ಲ ಎಂಬುದನ್ನು ಅರಿತು ಆತನನ್ನು ಆಶ್ರಯಿಸಿಕೊಳ್ಳಿರಿ, ಆತನ ಕೃಪೆಯನ್ನು ಬಯಸಿರಿ. ನಿಶ್ಚಯವಾಗಿ ನೀವೀಗ ಭಯಪಡುತ್ತಿರುವಂಥ, ಸೋತು ಹೋಗಿರುವಂಥ ಕಾರ್ಯಗಳು ತಲೆ ಕೆಳಕಾಗಿ ಬದಲಾಗುವುದನ್ನು, ಎಲ್ಲವೂ ನಿಮಗೆ ಅನುಕೂಲವಾಗಿಯೂ ಆಶೀರ್ವಾದವಾಗಿಯೂ ಮಾರ್ಪಡುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ. ನೀವು ಭಯಪಡುತ್ತಿರುವಂಥ ಕಾರ್ಯಗಳು ನಿಮ್ಮನ್ನು
ಮುಟ್ಟುವುದು ಕೂಡ ಇಲ್ಲ, ಅದು ನಿಮ್ಮ ಹತ್ತಿರಕ್ಕೂ ಕೂಡ ಬರುವುದಿಲ್ಲ. ಅಷ್ಟು ಮಾತ್ರವಲ್ಲ, ನಿಮಗೆ ವಿರೋಧವಾಗಿ ಎದ್ದಂಥವರ ನಾಶನಗಳನ್ನು ನೀವೇ ಕಾಣಲಿದ್ದೀರಾ. ಅವರ ಕ್ರಿಯೆಗಳೆಲ್ಲವೂ ಕೂಡ ನಿಷ್ಫಲವಾಗಿ ನಾಶವಾಗಿ ಹೋಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮನ್ನು ಕರೆದ ಆತನು ನಂಬಿಗಸ್ತನು. ಆತ ನಿಮ್ಮ ಸಂಗಡ ಇದ್ದು ಕೆಡುಕನ ಕೈಯಿಂದ ತಪ್ಪಿಸಿ ದೃಢಪಡಿಸಿ ಆಶೀರ್ವದಿಸುತ್ತಾನೆಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಎಲಿಯನು ಒಬ್ಬೊಂಟಿಯಾಗಿ ನಿಂತು ಅಪ್ಪ ಕಾರ್ಯವನ್ನು ಸಾಧಿಸಿ ಕರ್ತನೆ ದೇವರೆಂಬುದಾಗಿ ನಿರೂಪಿಸಿ ತೋರಿಸಿ 450 ಬಾಳನ ಪ್ರವಾದಿಗಳನ್ನು ಕೊಲ್ಲಿಸಿ ಸ್ವಲ್ಪ ಅದರಲ್ಲಿ ಸಂತೋಷ ಪಡೋಣ ಅನ್ನುವುದರೊಳಗೆ ಮತ್ತೊಂದು ವಿರೋಧ, ಮತ್ತೊಂದು ಬೆದರಿಕೆ, ಭಯ ಹುಟ್ಟಿಸುವಂಥ ಕಾರ್ಯಗಳು ಎದ್ದ ಕೂಡಲೇ ಎಲಿನಿಗೆ ಒಂದು ನಿರಾಸೆ ಉಂಟಾದ ಹಾಗೆ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂಥ ಅನೇಕರ ಜೀವಿತಗಳಿದೆ ಕರ್ತನೆ. ಒಂದು ಹೋರಾಟವನ್ನು ಜಯಿಸಿ ಹೊರಬಂದಿದ್ದೇವೆ, ಈಗ ತಾನೇ ಒಂದು ಕಷ್ಟದಿಂದ ಹೊರಬಂದಿದ್ದೇವೆ, ಒಂದು ಸಮಸ್ಯೆಯಿಂದ ಹೊರಬಂದಿದ್ದೇವೆ, ಅಷ್ಟರೊಳಗೆ ಮತ್ತೊಂದು ಹೋರಾಟವ, ಮತ್ತೊಂದು ಇಕ್ಕಟ್ಟ, ಮತ್ತೊಂದು ತಡೆಯ ಎಂಬುದಾಗಿ ನಿರಾಸೆರುವಂಥ ನಿನ್ನ ಮಕ್ಕಳನ್ನು ಅಪ್ಪ ನೀನು ಸಂಧಿಸು ಕರ್ತನೆ. ಎಲಿನನ್ನು ಬಲಪಡಿಸಿ ಅಭಿಷೇಕದಲ್ಲಿ ಮುನ್ನಡೆಸಿದ ಹಾಗೆ ತಡೆಗಳನ್ನು ಅಪ್ಪ ಮಾರ್ಪಡಿಸಿ ಎಲ್ಲವನ್ನು ಅನುಕೂಲವಾಗಿ ಬದಲಾಯಿಸಿ ಭಯ ಹುಟ್ಟಿಸಿದಂಥವರು ನಾಶವಾಗಿ ಹೋಗುವಂತೆ ಮರಣವನ್ನು ಹತ್ತಿರಕ್ಕೂ ಕೂಡ ಬರದೇ ಇರುವಂಥ ಜಯದಲ್ಲವನ್ನ ನಡೆಸಿದ ಹಾಗೆ ಈ ದಿವಸ ನಿನ್ನ ಮಕ್ಕಳ ನಡೆಸು ಕರ್ತನೆ. ಯಾವ ದುಷ್ಟ ಕ್ರಿಯೆಗಳು, ಯಾವ ದುಷ್ಟನ ಕಾರ್ಯಗಳು, ಯಾವ ದುಷ್ಟನೂ ಕೂಡ ಅಪ್ಪ ಹತ್ತಿರಕ್ಕೆ ಬರಬಾರದು. ನಿನ್ನ ಮಕ್ಕಳನ್ನು ಸುರಕ್ಷಿತದಲ್ಲಿ ಮರೆಮಾಡು, ಆಶೀರ್ವದಿಸಿ ಎಲ್ಲದರಲ್ಲೂ ಜಯಗಳನ್ನು ಕೊಟ್ಟು ಮಾನಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ನಂಬಿಗಸ್ತತೆ ಅಪ್ಪ ತೋರಿ ಬರಲಿ. ನಿನ್ನ ಮಕ್ಕಳನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನೀನಾತಿಗೆ ಮಾಡುವುದಕ್ಕಾಗಿ ನಿನಗೆ ಮಹಿಮೆ ಉಂಟಾಗಲಿ. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.